ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ನಾನಿವಾಗ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿದ್ದೀನಿ. ಸೊ ಟೈಮ್ ಇವಾಗ ಅಲ್ಲಿ 6:30 ಆಗಿದೆ. ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಹೊಡ್ತಾ ಇರೋ ಜಾಗ ಜೋಗಿಮಟ್ಟಿಗೆ ಹೋಗ್ತಾ ಇದ್ದೀನಿ. ಜೋಗಿಮಟ್ಟಿ ಮಾತ್ರ ಇವಾಗ ಕ್ಲೈಮೇಟ್ ಮಾತ್ರ ಮಸ್ತ್ ಇದೆ. ಯಾವತ್ತೂ ಕೂಡ ಜೋಗಿಮಟ್ಟಿ ನೋಡಿರಲಿಲ್ಲ, ಚಿತ್ರದುರ್ಗ ಡಿಸ್ಟಿಕಲ್ಲೇ ಇದ್ದು ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಒಳ್ಳೆ ಮಳೆಗಾಲದಲ್ಲಿ ಹೋಗ್ತಾ ಇದ್ದೀನಿ, ಒಳ್ಳೆ ಮೋಡ ಎಲ್ಲ ಮುಚ್ಕೊಂಡಿದೆ. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವೀಡಿಯೋ. ತಗೋತೀನಿ. ತಿನ್ನಬೇಕು, ಕೆಳಗಡೆ ಹಾಕಬಾರ್ದು. ಗುಡ್. ಚಿತ್ರದುರ್ಗ ಸಿಟಿ ಬಿಟ್ಟು ಜೋಗಿಮಟ್ಟಿ ರಸ್ತೆಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಅಪ್ಪು ಶುರುವಾಗಿದೆ. ಅದು ಕೆಳಗಿರೋ ಜನ ಎಲ್ಲ ಹೇಳಿದರು ಸೈಕಲ್ ಎಲ್ಲ ಕೆಳಗಡೆ ಬಿಟ್ಟು ಹೋಗಬೇಕು, ಅಂದರೆ ಒಂದು 12 ಕಿಲೋಮೀಟ್ರನೋ ಇದೆಯಂತೆ. ತುಂಬ ಅಪ್ಪು, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಇಡೀ ಭಾರತದಲ್ಲೇ ಎಂತೆಂಥ ಗುಡ್ಡ ಗಾರ್ಡನ್ ಹಚ್ಚಿದ್ದೀನಿ. ನಮ್ಮೂರಲ್ಲಿ ಈ ಜೋಗಿಮಟ್ಟಿ ಯಾವ ಲೆಕ್ಕ ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತಗೊಂಡು ಹೊರಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಇದೇ ಥರ ಫುಲ್ ಅಪ್ಪಿದೆಯಂತೆ. ಹೊರಡೋಣ ಬನ್ನಿ. ಮಳೆ ಬೇರೆ ಬರೋ ಥರ ಆಗಿದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಳೆ ಬಂದರೆ ರೈನ್ಕೋಟ್ ಇದೆ, ರೈನ್ಕೋಟ್ ಹಾಕ್ಕೊಂಡು ಆರಾಮಾಗಿ ಜೋಗಿಮಟ್ಟಿಗೆ ಹೋಗ್ತಾ ಇರೋಣ. ಬನ್ನಿ, ಇವತ್ತು ಒಳ್ಳೆ ನೇಚರ್ನ ಎಂಜಾಯ್ ಮಾಡೋಣ. ಅಂತೂ ಇಂತೂ ಅರಸಾಹಸ ಮಾಡಿಕೊಂಡು ಒಂದು 3 ಕಿಲೋಮೀಟ್ರ್ ತಳ್ಕೊಂಡು ಬಂದೆ. ಇಲ್ಲೆಲ್ಲ ಚೆಕ್ ಪೋಸ್ಟ್ ಇದೆಯಂತೆ. ಅಲ್ಲಿಂದ ಇನ್ನೂ 13 ಕಿಲೋಮೀಟ್ರ್ ಮೇಲ್ಗಡೆ ಇದೆಯಂತೆ. ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಸೈಕಲ್ ಮಾತ್ರ ತಗೊಂಡು ಹೋಗೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅಂತಾರೆ. ಸೊ ನೋಡೋಣ, ಮುಂದೆ ಹೋಗಿ ಏನಾದರೂ ಒಂದು ನಿರ್ಧಾರ ತಗೊಳ್ಳೋಣ. ಚೆಕ್ ಪೋಸ್ಟ್ ಹತ್ರ ಸೈಕಲ್ ನಿಲ್ಸೋಗೋಣ ಅಂತ ಪ್ಲ್ಯಾನಿಂಗ್ ಇದೆ. ಬಟ್ ಗೊತ್ತಿಲ್ಲ ಏನು ಮಾಡಬೇಕು. ಬಟ್ ಬಿಸಿಲಿಲ್ಲ, ತುಂಬ ಕೂಲಾಗಿದೆ. ಈ ಟೈಮಲ್ಲಿ ಮಾತ್ರ ಮೇಲ್ಗಡೆ ಹೋದರೆ ದುರ್ಗ ಸ್ವರ್ಗ ಅಂತಾರಲ್ಲ, ನಿಜವಾದ ಸ್ವರ್ಗ ಮೇಲ್ಗಡೆ ಇದೆ. ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀನಿ, ಹಾಗೆ ನಿಮಗೆ ತೋರಿಸೋದಕ್ಕೂ ಹೋಗ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆಗಲಿ ಇವತ್ತು ಮಾತ್ರ ಜೋಗಿಮಟ್ಟಿಗೆ ಸೈಕಲ್ ಹೊಡಿತೀನಿ. ಅದೇನಾಗುತ್ತೆ ಆಗಿಬಿಡಲಿ. ಮಳೆ ಬರೋ ಥರ ಆಗಿದೆ. ಫ್ಯಾನ್ ಏನೂ ಕಾಣ್ತಾನೆ ಇಲ್ಲ, ಅಷ್ಟು ಎಲ್ಲ ಮೋಡ ಮುಚ್ಕೊಂಡಿದೆ. ನಾನು ಮೇಲ್ಗಡೆ ಹೋಗೋವರೆಗೂ ಅದೇ ಥರ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಹೊರಡೋಣ ಮೇಲ್ಗಡೆ. ಜೋಗಿಮಟ್ಟಿಗೆ ಹೋಗೋ ರೋಡಲ್ಲಿ ಇಲ್ಲೊಂದು ಚಿಕ್ಕದು ಒಂದು ಅಂಗಡಿ ಇದೆ. ಮೇಲ್ಗಡೆ ಎಲ್ಲೂ ನೀರು ಸಿಗೋದಿಲ್ವಂತೆ. ನಾವು 1 ಲೀಟ್ರ್ ವಾಟರ್ ಬಾಟಲ್ ಕೊಡಿ. ಸೊ ಇಲ್ಲೇ ನೀರು ತಗೊಂಡು ಮೇಲ್ಗಡೆ ಹೋಗೋಣ. ಮತ್ತು ಆನಂತರ ಯಾರಾದರೂ ಇಲ್ಲಿಗೆ ಬಂದು ನೀರು ತಗೊಂಡು ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋದರೆ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಎಸಿಬೇಡಿ. ಮತ್ತು ಕೆಳಗಡೆ ತಗೊಬಂದು ಇಲ್ಲಿ ಡಸ್ಟ್ಬಿನ್ ಇರ್ತವೆ, ಇಲ್ಲಿಗೆ ಹಾಕಿ. ಥ್ಯಾಂಕ್ ಯು. 3 ಕಿಲೋಮೀಟ್ರ್ ಮುಂದೆ ಬಂದ ತಕ್ಷಣ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟಲ್ಲಿ ಏನೇನು ಕೇಳ್ತಾರೋ ಗೊತ್ತಿಲ್ಲ. ನೋಡೋಣ, ಸೈಕಲ್ ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ ಅಂತ ಚೆಕ್ ಮಾಡ್ತಾರೆ ಸರ್. ಮೇಲ್ಗಡೆ ಪರಿಸರ ದಿನವಾಗಿರಲಿ. ಹೌದು ಸರಿ, ಇದು ನಿಮಗೆ ಇಲ್ಲಿ ಜೋಗಿಮಟ್ಟಿಗೆ ಬಿಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿಂದ 7 ಕಿಲೋಮೀಟ್ರ್ ರೋಡ್ ಹಾಳಾಗಿದೆ. ಏನು 2 ವೀಲರ್ ಹೋಗ್ಬೋದು, 4 ವೀಲರ್ ಹೋಗ್ಬೋದು, ಸೈಕಲೆಲ್ಲ ಹೋಗೋ ಅವಕಾಶ ಇಲ್ಲ. ಬೇಕಾದರೆ ಇಲ್ಲಿ ಝೂ ಇದೆ, 9:30 ಓಪನ್ ಆಗುತ್ತೆ. ಅದಕ್ಕೆ ಬೇಕಾದ್ರೆ ನಿಮಗೆ ಸರ್, ಅದಕ್ಕಂತಾನೆ ತುಂಬ ದೂರದಿಂದ 14 ಕಿಲೋ ಸೈಕಲ್ ಬೈಸಿಕಲ್ ಯಾವಕ್ಕೂ ಬಿಡಲ್ಲ, ಅವಕಾಶ ಇಲ್ಲ. 2 ವೀಲರ್ ತೊಗೊಂಬನ್ನಿ, ಬೇಡ ನಾವು ಸೈಕಲ್ ಇಲ್ಲ. 2 ವೀಲರ್ ತಗೊಬಂದೆಲ್ಲ ರೋಡಲ್ಲಿ ಹಾಳಾಗುತ್ತೆ ಸರ್. ಅಲ್ಲ ನಿಮ್ಮ ಬಾರಪ್ಪ, ಟಿಕೆಟ್ ತಗೋ. ಸೊ ಮೇಲ್ಗಡೆ ಸೈಕಲ್ನ ಬಿಡೋದಿಲ್ವಂತೆ. ಹೌದು, ಸೈಕಲ್ ಆಗಿ ಜಾಗ ಇರೋಲ್ಲ ಸರ್. ಸೊ ಇವಾಗ ಸೈಕಲ್ನ ಬಿಡೋದಿಲ್ಲ ಅಂತ ಒಂದು ಸೀನ್ ಆಯಿತು. ಹಾಗಾಗಿ ಸೈಕಲ್ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಒಬ್ಬರು ಸಿಂಗಲಾಗಿ ಹೋಗ್ತಿದ್ದಾರೆ. ಅವ್ರ ಜೊತೆ ಬೈಕಲ್ಲೇ ಹೋಗ್ಬಿಡೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ನನಗೆ ಸೈಕಲ್ ಮೇಲ್ಗಡೆ ಹೊಡಿಬೇಕಂತ ತುಂಬ ಆಸೆ ಇತ್ತು. ಬಟ್ ಇಲ್ಲೇನು ಮಾಡ್ತೀರಾ, ಸಿಚುವೇಶನ್ನು ಬಿಡಲಿಲ್ಲ. ಇವಾಗ ಜೋಗಿಮಟ್ಟಿಗೆ ಹೋಗ್ತಾ ಇರೋದು ಅಣ್ಣವ್ರ ಜೊತೆ. ಅಣ್ಣ, ನಿಮ್ಮ ಹೆಸರು? ನಿಮ್ಮ ಹೆಸರು ಅಣ್ಣ? ಸೊ ರೋಡ್ ತುಂಬ ಖರಾಬಾಗಿದೆ, ಆದರೂ ಕೂಡ ಇಲ್ಲ ಈ ಸ್ಕೂಟಿನಲ್ಲೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಹೋಗೋಣ. ಆಗ್ತಾರೋ ಗಾಡಿನ ಬನ್ನಿ. ಹಿಂಗಿರ್ತದಲ್ಲ, ಒಬ್ಬೊಬ್ಬರು ಪರಿಚಯ ಆಗ್ತಿದ್ರೆ ಗುರು. ನೇಚರ್ ಮಾತ್ರ ಅದ್ಭುತವಾಗಿದೆ. ಒಳ್ಳೆ ಟ್ರಾವೆಲಿಂಗ್ ಮಾಡ್ಬೋದಿತ್ತು, ಈ ರೋಡಲ್ಲಿ ಸೈಕ್ಲಿಂಗ್ ಮಾಡ್ಬೋದಿತ್ತು. ಬಟ್ ಒಳಗಡೆ ಬಿಡಲಿಲ್ಲ.
ಮೇಲ್ಗಡೆ ಹೋದಾಗ ಮಳೆ ಬಂದರೆ ಇನ್ನೂ ಸೈಕಾಗಿರುತ್ತೆ ಬ್ರೋ. ಗಾಯ್ಸ್, ಇವಾಗ ಜೋಗಿಮಟ್ಟೆ ಫೈನಲ್ ಪೀಕಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮಂಜು ಅದೆಲ್ಲ ಇರೋದು. ಸೊ ಏನು ಕಾಣ್ತಾ ಇಲ್ಲ, ಅಷ್ಟೊಂದು ಮಂಜು ಮುಚ್ಕೊಬಿಟ್ಟಿದೆ ಫುಲ್ ಮೇಲ್ಗಡೆ. ಬನ್ನಿ ಬ್ರೋ. ಇವಾಗಂತೂ ನಾನಂತೂ ಫುಲ್ಲು ಮೋಡದಲ್ಲೇ ಇದ್ದೀನಿ. ಅಲ್ಲೆಲ್ಲ ನೋಡ್ತಾ ಇರ್ಬೋದು ಹೆಂಗಿದೆ. ಅಬ್ಬಬ್ಬ ಹೆಂಗ್ ಗುರು ಹೊಗೆ ಇದು ಹಿಂಗೆ ಬರ್ತಾ ಇದೆ. ಸೂಪರ್ ಆಗಿದೆ. ಇನ್ನೂ ಮೇಲ್ಗಡೆ ಇನ್ನೂ ಟಾಪಿಗೆ ಹೋಗ್ತಾ ಇದ್ದೀವಿ. ಟಾಪಲ್ಲಿ ಲೊಕೇಶನ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಅಲ್ಲಿ ನಿಜವಾದ ಸ್ವರ್ಗ. ನಿಜವಾಗ್ಲೂ ಕೆಳಗಡೆ ಏನೇನು ಕಾಣ್ತಾನೆ ಇಲ್ಲ, ಅಷ್ಟು ಸಾಕಾಗಿದೆ. ವಾವ್, ಮೈಂಡ್ ಬ್ಲೋಯಿಂಗ್ ಗುರು ಇದು. ಹೆಂಗೆ ಕಾಣ್ತಾ ಇದೆ ನೋಡಿ. ಕೆಳಗಡೆ ತುಂಬ ಬೆಟ್ಟ ಇದ್ದಾವೆ, ಬಟ್ ಏನು ಕಾಣ್ತಾನೆ ಇಲ್ಲ, ಮುಗ್ಕೋಬಿಟ್ಟಿದೆ. ನೋಡ್ತಾ ಇರ್ಬೋದು ನಾವು ಹೆಂಗ್ ಕಾಣ್ತಾ ಇದೆ ಅಂದ್ರೆ ಕೆಳಗಡೆ ಎಲ್ಲ ಫುಲ್ ಬೆಟ್ಟ ಇದೆ, ಅದೆಲ್ಲ ಮಂಜಿಂದ ಮುಚ್ಕೋಬಿಟ್ಟಿದೆ, ಏನೇನು ಕಾಣ್ತಾ ಇಲ್ಲ. ಸಿಕ್ಕಾಬಟ್ಟೆ ಗಾಳಿ ಇದೆ. ನಿಜವಾಗ್ಲೂ ನಾವು ದುರ್ಗನ ಸ್ವರ್ಗ ಅಂತೀವಲ್ಲ, ಇದು ಸ್ವರ್ಗ ನೋಡ್ಬೇಕಂದ್ರೆ ನಾವು ದುರ್ಗಕ್ಕೆ ಬರ್ಬೇಕು. ಇಲ್ಲ ನೋಡ್ತಾ ಇರ್ಬೋದು ಹೆಂಗ್ ಕಾಣ್ತಾ ಇದೆ. ಇದು ಯಾವ ಮಲ್ನಾಡು, ಯಾವ ಚಿಕ್ಕಮಗಳೂರು, ಯಾವ ಮುಳ್ಳಂಗಿರಿ, ಬಾಬಾ ಬುಡಂಗಿರಿ ಯಾವುದಕ್ಕೂ ಕೂಡ ನಮ್ ದುರ್ಗ ಕಡಿಮೆ ಇಲ್ಲ, ಅಷ್ಟು ಸಕ್ಕದಾಗಿದೆ. ನೋಡ್ತಾ ಇರ್ಬೋದು ಏನೇನು ಕೆಳಗಡೆ ಕಾಣ್ತಾನೆ ಇಲ್ಲ, ತುಂಬಾ ಅಂದ್ರೆ ತುಂಬಾ ಗಾಳಿ ಇದೆ. ನಿಜಕ್ಕೂ ಜೋಗಿಮಟ್ಟ ಎಷ್ಟು ಸಖತ್ತಾಗಿದೆ ಅಂತಂದರೆ, ನಿಜವಾಗ್ಲೂ ನಾನು ಫಸ್ಟ್ ಟೈಮು ಈ ಜೋಗಿಮಟ್ಟಿಗೆ ಬಂದಿರೋದು. ಈ ವೆದರು ಅದೆಲ್ಲ ಯಾವ ಚಿಕ್ಕಮಗಳೂರಾಗಲಿ ಮಲೆನಾಡು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಸೊ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಹಾಗಾಗಿ ಮೋಡ ಎಲ್ಲ ಕಡಿಮೆ ಆಗಿದೆ. ಸೊ ಎಲ್ಲ ನೋಡ್ತಾ ಇರ್ಬೋದು ಹೆಂಗೆ ಕಾಣ್ತಾ ಇದೆ. ಅಲ್ಲಿ ಫ್ಯಾನ್ಗಳೆಲ್ಲ ತುಂಬ ಇದೆ, ಯಾವನೂ ಕೂಡ ಕಾಣ್ತಾ ಇಲ್ಲ ನೋಡಿ. ವೆದರ್ ಮಾತ್ರ ಸಖತ್ತಾಗಿದೆ. ನಿಜಕ್ಕೂ ನಾವು ಬೆಳಗ್ಗೆ ಬಂದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಜೋಗಿಮಟ್ಟಿನಲ್ಲಿ ಯಾರೇ ಬಂದ್ರು ಇಲ್ಲೊಂದು ಮರ ಕಾಣ್ತಾ ಇದೆ ನೋಡಿ. ಈ ಮರ ತುಂಬ ಫೇಮಸ್ ಈ ಜೋಗಿಮಟ್ಟಿನಲ್ಲಿ. ಯಾರೇ ಬಂದರೂ ಹೋಗ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಲೊಕೇಶನ್ ಮಾತ್ರ ಮಸ್ತ್ ಇದೆ, ಹಾಗಾಗಿ ಬಂದು ಕೂತ್ಕೊಂಡು ಕೊಂಬೆ ಎಲ್ಲ ಮುರಿದೋಗ್ಬಿಟ್ಟಿದೆ. ಪ್ರಕೃತಿ ವಿಸ್ಮಯ ತೋರಿಸ್ತೀನಿ ನೋಡಿ. ನಾವಿಲ್ಲಿ ಒಂದು ಚಿಕ್ಕ ಹುಳ ನೋಡ್ತಾ ಇರ್ಬೋದು ನೋಡಿ, ಅದು ಹೆಂಗೆ ಹೋಗ್ತಾ ಇದೆ. ಮತ್ತು ಇಲ್ಲೊಂದು ಶಂಕು ಹುಳ ಇದೆ. ಸೊ ಇದು ಯಾವ ಥರ ಇದೆ ಇಟ್ಕೊಂಡೆ, ಅದೇನಾಯ್ತು ನೋಡಿ, ಒಂಥರ ಗೋಲಿ ಥರ ಆಗೋಯ್ತಿದ್ದು, ದುಂಡಗಾಗಿದೆ ನೋಡಿ ಹೇಗೆ ಕಾಣ್ತಾ ಇದೆ. ಇದು ಹಿಂಗೆ ಕೆಳಗಡೆ ಬಿಟ್ಟರೆ ಮತ್ತು ಅದು ಹಾಗೆ ಹೋಗುತ್ತೆ ನೋಡಿ. ಅದು ಎಷ್ಟು ದುಂಡು ಕಾಣ್ತಾ ಇದೆ ಇದು. ಸೊ ಇವಾಗ ಅಲ್ಲಿ ವಾಚಿಂಗ್ ಟವರ್ ಇದೆಯಲ್ಲ, ಆ ಟವರ್ ಹತ್ರ ಹೋಗೋಣ ಬನ್ನಿ. ಮೇಲ್ಗಡೆ ಇಷ್ಟೊತ್ತು ಕೆಳಗಡೆ ನೋಡಿ ಸಾಕಾಗುತ್ತೆ. ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಸಕ್ಕತ್ತಾಗಿದೆ. ಇವಾಗ ವಾಚಿಂಗ್ ಟವರ್ ಮೇಲ್ಗಡೆ ಹೋಗೋಣ ಬನ್ನಿ. ಫ್ರೆಂಡ್ಸ್ ಅಂತೂ ಕೂಗಾಡ್ತಾವ್ರೆ ಸುಮ್ಮನೆ. ಜನ ಇದ್ದಾರೆ. ಇವಾಗ ಅಲ್ಲಿ ಮೇಲ್ಗಡೆ ಹೋಗೋಣ. ಟಾಪಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಗಾಳಿ ಇದೆ ನೋಡಿ. ಅಲ್ಲಿ ಆಲ್ರೆಡಿ ತುಂಬ ಜನ ಇದ್ದಾರೆ, ಅದು ತುಂಬ ಶೇಕ್ ಆಗ್ತಾ ಇದೆ. ಅವರೆಲ್ಲ ಕೆಳಗಡೆ ಇಳಿಲಿ, ಆ ನಂತರ ನಾವು ಮೇಲ್ಗಡೆ ಹೋಗೋಣ. ನಾವೊಂದು 5-6 ಜನ ಇದ್ದೀವಿ. ತುಂಬ ಗಾಳಿ ಬೀಸ್ತಾ ಇದೆ, ಫುಲ್ ಶೇಕ್ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಟೆಂಪಲ್ ಕೂಡ ನಾವು ನೋಡ್ಬೋದು, ಯಾವುದೋ ಸಿದ್ದೇಶ್ವರ ಟೆಂಪಲ್ ಅನಿಸುತ್ತೆ. ಇಲ್ಲೊಂದು ಟೆಂಪಲ್ ಇದೆ, ಯೋಗಿ ಸಿದ್ದೇಶ್ವರ ಗದ್ದುಗೆ ಅಂತ. ಇದು ಸಿದ್ದೇಶ್ವರ ಟೆಂಪಲ್ಲು. ಸೊ ನಮ್ಮ ಟೀಮ್ ಇವಾಗ ಮೇಲ್ಗಡೆ ಹೋಗ್ತಾ ಇದೆ. ನಾವೆಲ್ಲ ಜೋಗಿಮಟ್ಟಿ ಬರ್ತೀವಿ.
ಜೋಗಿಮಟ್ಟಿ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ಲು ಮೋಡ ಮುಚ್ಕೊಂಡಿದೆ, ಗಾಳಿನೂ ಕೂಡ ಅಷ್ಟೇ ಬೀಸ್ತಾ ಇದೆ. ಅಲ್ಲಿ ಕಾಣ್ತಾ ಇರೋದು ಚಿತ್ರದುರ್ಗ ಸಿಟಿ ಕಾಣ್ತಾ ಇದೆ, ಬಟ್ ಯಾವುದ್ರಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ಕೋಟೆ ಅದೆಲ್ಲದೂ ಕೂಡ ಕಾಣ್ತಾ ಇದೆ, ಮೋಡದಲ್ಲಿ ಏನೂ ಕೂಡ ಕಾಣ್ತಾ ಇಲ್ಲ. ಬನ್ನಿ ಇವಾಗ ಕೆಳಗಡೆ ಹೋಗ್ಬೋದು. ಮಾತ್ರ ಬಿದ್ದೋಗ್ಬಿಡ್ತೀವಿ, ಹುಷಾರಾಗೆ ಇರಬೇಕು. ಜೋಗಿಮಟ್ಟಿಗೆ ಇನ್ನೂ ಪ್ರವಾಸಿಗರು ತುಂಬ ಜನ ಬರ್ತಾ ಇದ್ದಾರೆ, ಬಟ್ ಇವಾಗ ಅಷ್ಟೊಂದೇನು ಚೆನ್ನಾಗಿಲ್ಲ. ಸುಮ್ಮನೆ ಖಾಲಿ ಹೊಡಿತಾ ಇದೆ, ಗಾಳಿ ಮಾತ್ರ ತುಂಬ ಬೀಸ್ತಾ ಇದೆ. ಮೋಡನೆಲ್ಲ ಗಾಳಿ ಎತ್ಕೊಂಡು ಹೋಗಿದೆ, ಆದರೂ ಕೂಡ ಜನ ಇವಾಗ ಬರ್ತಿದ್ದಾರೆ ನೋಡೋದಕ್ಕೆ. ಅಷ್ಟೊಂದೇನು ಚೆನ್ನಾಗಿಲ್ಲ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಖುಷಿ ಆಯಿತು. ಇದು ಧಾರವಾಡನಾ? ಹೊಸಪೇಟೆ. ಸೊ ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಇದೆ ಅಂದರೆ ನನಗೂ ಕೂಡ ಗೊತ್ತಿಲ್ಲ. ಆ ಫ್ರೆಂಡ್ಸ್ ಸಿಕ್ಕಿದಾರಲ್ಲ, ಅವರು ಒಂದು ಫಾಲ್ಸ್ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ ಬರೋದಾ, ಬಾಯ್. ಥ್ಯಾಂಕ್ ಯು. ಸೊ ಇವಾಗ ಇಲ್ಲೊಂದು ಫಾಲ್ಸ್ ಇದೆ ಅಂತೆ, ನಮ್ಮದು ಬೆಟಾಲಿಯನ್ ಇದೆಯಲ್ಲ, ಬೆಟಾಲಿಯನ್ ಜೊತೆ ಫಾಲ್ಸ್ ಕಡೆ ಹೊಡೋಣ. ಬ್ರೋ ಹೊಡೋದಾ ಫಾಲ್ಸ್ ಕಡೆ? ಓಕೆ ಬನ್ನಿ. ಹಾಂ, ಸೊ ಜೋಗಿಮಟ್ಟಿ ಎಲ್ಲ ನೋಡಿದ್ದಾಯ್ತು. ಇವಾಗ ಜೋಗಿಮಟ್ಟಿನಲ್ಲೇ ಇನ್ನೊಂದು ಫಾಲ್ಸ್ ಇದೆ, ಫಾಲ್ಸ್ ಕಡೆ ಹೋಗೋಣ. ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹಿಮ್ಮತ್ಗಿರಿ ಫಾಲ್ಸ್. ಓಕೆ ಬನ್ನಿ ಹೊಡೋಣ ಅಲ್ಲಿಗೆ. ಸೊ ನಾವು ಬರ್ಬೇಕಾದ್ರೆ ಸ್ಕೂಟಿನಲ್ಲಿ ಬಂದ್ವಲ್ಲ, ಅದರಲ್ಲಿ ಗಾಳಿ ಕಡಿಮೆ ಆಗಿಬಿಟ್ಟಿದೆ, ಹಾಗಾಗಿ ಸ್ಪ್ಲೆಂಡರ್ ಪ್ಲಸ್ಸಲ್ಲಿ 4 ಹೋಗಬೇಕು. ಸೊ ಇದು ಒಳ್ಳೆ ಕುದುರೆ ಗಾಡಿ, ಇದು ಯಾವುದಕ್ಕೂ ಕೂಡ ಬಗ್ಗೋದೇ ಇಲ್ಲ. ಹೋಗೋಣ ಬನ್ನಿ ಕೆಳಗಡೆ. ರೋಡ್ ಮಾತ್ರ ತುಂಬ ಖರಾಬಾಗಿದೆ, ಒಂದು 12 ಕಿಲೋಮೀಟ್ರ್ ಕೆಳಗಡೆ ಹೋಗ್ಬೇಕು ಇವಾಗ. ಇದೇ ಬ್ರೋ, ಯಾರು ಇಲ್ಲಿ ಬಂದು ನಂದಿ ಕೆತ್ತಿದ್ದಾರೆ ಮಾಡಿದಾರಂದ್ರೆ ಎಷ್ಟು ಇದು ಅಂತ. ಹೌದೌದು. ಇದು ಯಾವ್ದಿದೆ ಫಾಲ್ಸ್? ಇದು ಹಿಮ್ಮತ್ಗಿರಿ ಫಾಲ್ಸ್. ಸೊ ಇವಾಗ ಮಳೆ ಬರ್ತಾ ಇಲ್ವಲ್ಲ, ಅದಕ್ಕೆ ನೀರೆಲ್ಲ ಸ್ಟಾಪ್ ಆಗಿದೆ. ಸ್ವಲ್ಪ ಏನೋ ಬರ್ತಿದೆಯಂತೆ, ಈ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ನಡೀರಿ ಬ್ರೋ ಹೊಡೋಣ. ಮುಳ್ಳು ಗ್ಲಾಸ್ ಹತ್ರ ಏನಿಲ್ಲ ತಾನೆ, ಜನಸೇವಕ. ನಡೀರಿ ಬ್ರೋ ಹೋಗೋಣ. ಸೊ ಇಲ್ಲೊಂದು ಏನೋ ಸರ್ಪ ಥರ ಏನೋ ಇದು, ಈ ನೀರಲ್ಲಿ ಹೋಗ್ಬೇಕು ಇವಾಗ. ಓ ಐಸ್ ಆಗಿದೆಯಲ್ಲ ಬ್ರೋ ನೀರು. ಏನು ಮಾಡೋಣ, ಹೋಗೋಣ ಬೇಡ ಬ್ರೋ ಅಲ್ಲಿಗೆ? ಹೋಗೋಣ ಬನ್ನಿ, ಹೋಗೋಣವಾ? ನಿಮಗೆ ವಿಡಿಯೋ ಮಾಡಬೇಕು, ಅದಕ್ಕೆ ನಾನು ಕರ್ಕೊಂಡು ನಾವು ಇಳಿಯೋದೇ ಇಲ್ಲ. ನಾವು ಬನ್ನಿ ಹೋಗೋಣ. ತುಂಬ ದಿನದ ನೀರಲ್ವಾ ಇದು, ಸ್ಟಾಕ್ ಆಗಿದೆ ಇಲ್ಲಿ ನೀರು. ಸೊ ಅಲ್ಲಿ ಒಂದು ಚಿಕ್ಕ ಫಾಲ್ಸ್ ಇದೆ, ನಂದಿ ಬಾಯಲ್ಲಿ ನೀರು ಬರ್ತಾ ಇದೆ, ಅದನ್ನು ನೋಡೋಕೆ ಹೋಗೋಣ ಬನ್ನಿ. ನೋಡಿ, ಅಂದರೆ ನೀರು ಭಾಳ ದಿವಸದಿಂದ ಇಲ್ಲೇ ನೀರು ಸ್ಟಾಕ್ ಆಗಿದೆ, ಹಾಗಾಗಿ ಒಂದು ಸ್ವಲ್ಪ ಸ್ಮೆಲ್ಲು ಬರ್ತಾ ಇದೆ. ನೀರು ಕೂಡ ತುಂಬ ಗಲೀಜಾಗಿದೆ. ಹುಷಾರು. ಸೊ ಇಲ್ಲಿ ನೋಡಿ ಒಂದು ಫಾಲ್ಸ್ ಇದೆ, ಅಲ್ಲಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗೋದಕ್ಕೆ ಲಾಸ್ ಎತ್ತಬೇಕು. ಇಲ್ಲಿ ನೋಡಿ ಒಂದು ನಂದಿ ಬಾಯಲ್ಲಿ ನೀರು ಬರ್ತಾ ಇದೆ, ಇದೇ ನೀರು ಹರಿತಾ ಇದೆಯಲ್ಲ, ಇದೇ ಜಾಗದಲ್ಲಿ ನಾವು ಮೇಲ್ಗಡೆ ಕತ್ತೋಗ್ಬೇಕು. ಬ್ರೋ ಬನ್ನಿ, ಹೋದ್ರೆ ಒಂದು ಲಿಂಗ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಬ್ರೋ ಹೊರಡೋದ ಹಿಡ್ಕೊಳ್ಳಿ.
ಮೇಲ್ಗಡೆ ಹೋಗೋದಕ್ಕೆ ಜಾಗ ಇದೊಂದೇ ಇದೆ. ಅದೊಂದೇ ಇದೆ ಹಾಕ್ಬಿಡಿ. ಸೊ ನಾವಿಲ್ಲಿ ಮೇಲ್ಗಡೆ ಬಂದರೆ ಒಂದು ಶಿವಲಿಂಗ ಇದೆ, ಅದ್ರ ಮುಂದೆ ನಂದಿ ವಿಗ್ರಹ ಇದೆ. ಇಲ್ಲಿ ಯಾವುದೋ ಒಂದು ಚಿಕ್ಕ ಫಾಲ್ಸ್ ಥರ ಇದೆ ನೋಡಿ. ನೀರು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಂ ಹಾಂ. ಸೊ ಇಲ್ಲೇನು ವಿಶೇಷತೆ ಅಂತಂದರೆ ಇಲ್ಲಿ ನಮಗೆ ನೀರು ಬರ್ತಾ ಇದೆ ನೋಡಿ. ಈ ನೀರು ಯಾವ ಜಾಗದಿಂದ ಬರ್ತಾ ಇದೆ ಅಂತ ಇವತ್ತಿನವರೆಗೂ ಯಾರಿಗೂ ಕೂಡ ಕಂಡುಹಿಡಿಯೋಕ್ಕಾಗಿಲ್ವಂತೆ ನೋಡಿ. ಈ ಥರ ಇದೆ. ಸೊ ಇಲ್ಲಿ ಒಂದು ನಾವು ಶಿವಲಿಂಗ ನೋಡ್ಬೋದು, ಅದ್ರ ಮುಂದೆ ನಂದಿ ನೋಡ್ಬೋದು. ಓಂ ನಮಃ ಶಿವಾಯ. ಇಲ್ಲೆಲ್ಲೋ ನೀರು ಬರ್ತಾ ಇದೆ ನೋಡಿ ಒಳಗಡೆಯಿಂದ. ಇದು ಯಾರಿಗೂ ಕೂಡ ಗೊತ್ತಿಲ್ಲ, ಅಂದರೆ ಬಂಡೆ ಸಂಧಿ ಒಳಗಡೆಯಿಂದ ಬರ್ತಾ ಇದೆ ನೋಡಿ. ಹೇಗೆ ಬರ್ತಾ ಇದೆ ಆ ಕಡೆ ಮತ್ತೆ ಅಣ್ಣ ಈ ಕಡೆ ಹಾಕಿ ನೋಡಿ. ಇಲ್ಲಿಂದನೂ ಕೂಡ ನೀರು ಬರ್ತಾ ಇದೆ. ನೀರು ಮಾತ್ರ ಸಿಕ್ಕಾಬಟ್ಟೆ ಕೂಲ್ ಆಗಿದೆ. ಅಂದರೆ ಇವಾಗ ಏನಾದರೂ ಹೊಸ್ದಾಗಿ ಮಳೆ ಬಂದರೆ ಇಲ್ಲಿರೋ ನೀರೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ, ಆವಾಗ ನೀರು ಫ್ರೆಶ್ ಆಗುತ್ತೆ. ಬಟ್ ಇವಾಗ ನೀರು ಸ್ವಲ್ಪ ಗಲೀಜಾಗಿದೆ. ಇದು ಕಳೆದ ವರ್ಷದ್ದು ನೀರು ಅನಿಸುತ್ತೆ ಮಳೆಗಾಲದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.